ಅಷ್ಟೇ ಅಷ್ಟೇ ಅದು. ಅಮ್ಮ ಇಲ್ಲಿ ಯಾಕೆ ಮಲಗಿದ್ದೀರಿ? ಎಷ್ಟು ದಿವಸದಿಂದ ಮಲಗಿದ್ದೀರಮ್ಮ? ಇವತ್ತೇ ಬಂದಿದ್ದೀರಾ? ಚಳಿ ಇದೆ. ಮಕ್ಕಳಿದ್ದಾರೆ ನಿಮಗೆ? ಮಕ್ಕಳಿದ್ದಾರಮ್ಮ? ಇದ್ದಾರೆ. ಎಷ್ಟು ಜನ ಮಕ್ಕಳು? ಏನು ಹೆಸರಮ್ಮ? ಮಕ್ಕಳ ಹೆಸರೇನು? ನಿಮ್ಗೆ ವಯಸ್ಸು ಎಷ್ಟಮ್ಮ? ಮಕ್ಕಳಿಗೆ ವಯಸ್ಸು ಎಷ್ಟು? ಹೌದಾ? ಈ ನೀವು ಯಾವ ಪೈಕಿಯರು? ಲಿಂಗಾಯತರು. ನೀವು ಯಾಕೆ ಈ ಥರ ಮನೆ ಬಿಟ್ಟು ಬಂದು ಮಲಗಿದ್ದೀರಿ? ಹಂಗೆ ಯಾಕೋ ಬೇಜಾರಾತು ಬಂದು. ಅಂದರೆ ಮಕ್ಕಳು ಮನೆಗೆ ಹೋಗಿದ್ದೆ, ಭೀಮನ್ಗೌಡ್ರ ಮನೆಗೆ ಹೋಗಿದ್ದೆ. ಅವರೆಲ್ಲ ಮನೆ ಕೆಲಸ ಮಾಡೀವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಊಟ ಮಾಡಿದ್ರಾ? ಹಾಂ, ಉಂಡು. ಯಾರು ಕೊಟ್ಟು ಊಟ? ಹಣ್ಣು ತೊಗೊಂಡು ತಿಂದು. ಹಣ್ಣು ತಂದಿರಾ? ಯಾಕೆ ಮನೆ ಬಿಟ್ಟು ಬಂದಿದ್ದೆ ಯಾಕಮ್ಮ? ಹಿಂಗೆ ಒಂದು ಸ್ವಲ್ಪ ನಾನು ಸಿಟ್ಟು ಮಾಡ್ಕೊಂಡು ಬಂದು. ಯಾರ ಹತ್ರ ಸಿಟ್ಟು ಮಾಡ್ಕೊಂಡಿದ್ರಿ? ಮಕ್ಕಳಿಗೆ ಮದುವೆ ಆಗಿದೆಯಾ? ಗಂಡು ಮಕ್ಕಳು ಮದುವೆ ಆಗಿಲ್ಲ. ಹೆಣ್ಮಕ್ಳು ಇದ್ದಾರಾ? ಹಾಂ, ಹೆಣ್ಮಕ್ಳು ಇದ್ದಾರೆ. ಅವರೆಲ್ಲಿದ್ದಾರೆ? ಯಾವರು? ಒಬ್ಬರು ಹಾವೇರಿ. ಯಾಕೆ ಮನೆಗೆ ಹಾವೇರಿಗಲ್ಲ ಇತ್ತು. ಈ ಥರ ಚಳಿಯಲ್ಲಿ ಮಲಗಿದ್ದೀರಲ್ಲ? ಏನಾಗುತ್ತಿಲ್ಲ, ಏನಾಗಲ್ಲ. ನಮಗೆಲ್ಲ ರೂಢಿ. ಕಳ್ಕೊ ಮನೆಗೆ ಹೋಗಿ ಬಂದವ್ರು ನಮಗೆಲ್ಲ ರೂಢಿ. ಎಲ್ಲಿ? ಹೊಲಕ್ಕದೆಲ್ಲ ಹೋಗ್ತಿದ್ವಿ ನಾವು. ಲಕ್ಷ್ಮೀಶ್ವರದಾಗ ಅವಾಗ ಭಾರಿ ಕಷ್ಟ ಇತ್ತು. ಈಗ ಆರಾಮಿದ್ದೀವಿ. ಅದ ರೂಢಿ ಬಿದ್ದುಬಿಟ್ಟೈತೆ. ಈಗ ಮನೆ ಬೇಡ, ಮನೆಯಲ್ಲಿ ನಾವು ಅಂದರೆ ಮಕ್ಕಳು ಮನೆಗೆ ಹೋಗಲ್ಲ ನೀವು? ಇವತ್ತು ಹೋಗಂಗಿಲ್ಲ, ಬೆಳಿಗ್ಗೆ ಹೋಗ್ತೀವಿ. ಬೆಳಿಗ್ಗೆ ಇವತ್ತು ಇಲ್ಲೇ ಮಲಗ್ತೀರಾ? ಹೌದು. ಸ್ವಲ್ಪ ಸಿಟ್ಟಿದೆ ಅಲ್ಲ ನಿಮಗೆ ಮಕ್ಕಳ ಮೇಲೆ? ಹೌದ್ರಿ, ಸಿಟ್ಟಿದೆ ಮಕ್ಕಳ ಮೇಲೆ ಅಲ್ಲ? ಯಾಕೆ ಸಿಟ್ಟು ಮಾಡ್ಕೊಳ್ತೀರಿ? ಹಿಂಗೆ ಸರ್, ಹಿಂಗಾರಿ ಸರ್. ನಿಜ ಹೇಳ್ಬೇಕು ಈಗ, ಎಲ್ಲಿ ಕಳ್ಸಲ್ಲ. ಸುಳ್ಳು ಹೇಳ್ತೀವಿ. ಈ ಥರ ಹೆಣ್ಮಕ್ಳು ವಯಸ್ಸಾಗಿದೆ ನಿಮಗೆ, ಈ ಥರ ಮಲಗಬಾರ್ದಲ್ವಾ? ಇವತ್ತೊಂದು ದಿವಸ ಯಾಕೆ ನನಗೂ ಬೇಜಾರಾತ ಬಂದಿದ್ದು. ಇಲ್ಲಿ ಮಲಗಬಾರ್ದು, ಯಾರು ಇಲ್ಲ. ನಿಮ್ಗೆ ನೋಡ್ರಿ, ನೀವೊಬ್ಬರೇ ಮಲಗ್ತೀರಿ ಈ ಥಂಡಿ ಒಳಗೆ, ನಿಮಗೆ ತೊಂದರೆ ಆಗುತ್ತೆ. ಏನೋ ಪ್ರಾಬ್ಲಮ್ ಇದ್ರೆ ಹೇಳಿ, ಹೋಗಿ ಮಾತಾಡುವ, ನಿಮಗೆ ಎಲ್ಲಿ ಸಾಲ್ವ್ ಮಾಡುವ. ಎಲ್ಲಿಗೆ ಹೋಗ್ಬಿಡಿ ಅಮ್ಮ, ಸುಮ್ಮನೆ ಯಾಕೆ? ಯಾವ ರಜೆ? ನಮಸ್ತೆ. ನಿಮ್ಮ ಈ ವಯಸ್ಸಲ್ಲಿ ನೀವು ಮನೆ ಬಿಟ್ಟು ಬಂದಾಗ ಅಮ್ಮ, ನಿಮ್ಮ ಮಕ್ಕಳು ನಿಮಗೆ ಹುಡುಕ್ತಾ ಇಲ್ವಾ? ಒಬ್ಬ ನಾಡ್ರಾತ್ರಿ ಬರ್ತಾನೆ, ಅಲ್ಲ, ಈಗ ನೀವು ಸಿಟ್ಟು ಮಾಡ್ಕೊಂಡು ಬರ್ತಿರ್ಲಿಲ್ಲ ಈ ವಯಸ್ಸಲ್ಲಿ, ಯಾಕೆ ಅಲ್ಲಿ ಮನೆಯಲ್ಲಿ ಎಲ್ಲ ಹುಡುಕ್ತಾರೆ? ಮನೆಯಲ್ಲಿ ಯಾಕೆ ಇರಬಾರ್ದು ನೀವು ಅಂತ? ಏನು ಸಮಸ್ಯೆ ಇದೆ ಈ ವಯಸ್ಸಲ್ಲಿ? ಏನು ಸಮಸ್ಯೆ? ಏನಿಲ್ಲ, ಅವರು ಒಳ್ಳೆ ಮಕ್ಕಳು. ನಾನು ಕಟ್ಕೊಂಡು ಬಂದಿರೋ ಅಲ್ಲ, ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಸಿಟ್ಟು ಬರುತ್ತೆ. ಯಾಕೆ ಹೊಂದಾಣಿಕೆ ಮಾಡ್ಕೊಂಡು ಇರಬಾರ್ದು ಯಾಕೆ? ಅಲ್ಲಿ ಯಾಕೋ ಬೇಜಾರು. ಸುಳ್ಳು ಹೇಳ್ಬಾರ್ದು, ಇಲ್ಲಪ್ಪ, ನಿಜ ಹೇಳೋದು. ಈ ವಯಸ್ಸಲ್ಲಿ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಬರ್ತಾರೆ. ನೀವೆಲ್ಲ ಒಳ್ಳೆ ಮನೆಯಲ್ಲಿ ಇದ್ದವರು. ಹೌದ್ರಿ, ನಾವು ಒಳ್ಳೆ ಜಾತಿಯವರು. ಯಾವ ಜಾತಿ? ಲಿಂಗಾಯತರು. ಮತ್ತೆ ಅಲ್ವಾ, ತಪ್ಪಲ್ವಾ? ಈ ತರ ಅನಾಥವಾಗಿ ನೀವು ಯಾವತ್ತರೂ ಇರ್ಲಿಲ್ಲ. ಮತ್ತೆ ಈಗ ನೀವು ಇನ್ನೊಬ್ರಿಗೆ ಬುದ್ಧಿ ಹೇಳ್ಬೇಕಲ್ವಾ? ನನ್ನ ಮಗನ ಹೆಸರೇನಮ್ಮ? ಮಗನ ಹೆಸರೇನು? ಎಷ್ಟು ಜನ ಮಕ್ಕಳು? ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಏನು ರಾಜಗುರು ಕಲ್ಯಾಣ ಮಂಟಪದ ಹತ್ತಿರದಲ್ಲಿದ್ದೀವಿ. ಹಲೋ, ಪಾರ್ಕಲ್ಲಿದ್ದೀವಿ. ಉದ್ದೇಶ ಏನು ಅಂತಂದರೆ,
ನಮಗೆ ಈ ಭಾಗದ ಮೇಡಮ್ ತಮ್ಮ ಹೆಸರೇನು? ಈ ಈ ಈ ಬಡಾವಣೆಯ ಒಬ್ರು ಒಬ್ರು ಮಹಿಳೆ ಒಬ್ರು ಮಹಿಳೆ ನಮಗೆ ಫೋನ್ ಮಾಡ್ತಾರೆ. ರಾಜಗುರು ಕಲ್ಯಾಣ ಮಂಟಪ ಸಾಗರ ಟೌನಲ್ಲಿ ಮಂಟಪದ ಹತ್ರ ಅಲ್ಲಿ ರಾಜಗುರು ಕಲ್ಯಾಣ ಮಂಟಪ ಅಪೋಸಿಟು ಈ ಪಾರ್ಕಲ್ಲಿ ಒಬ್ಬರು ವಯೋವೃದ್ಧರು ಸುಮಾರು ಇಲ್ಲ ಅಂತಂದ್ರೆ ಒಂದು 65-70 ವರ್ಷ ಆಗಿತ್ತು. ಚಳಿಯಲ್ಲಿ ನಡುತ್ತಾ ಇಲ್ಲಿ ಕಟ್ಟೆಯಲ್ಲಿ ಮಲಗಿದ್ದಾರೆ. ದಯಮಾಡಿ ಅವರನ್ನು ರಕ್ಷಣೆ ಮಾಡಿ ಅಂತೇಳಿ ಅವರು ಹೇಳಿರ್ತಾರೆ. ಸುಭಾಷ್ ವಕೀಲರು ಅವರಿಗೆ ಮಹಿಳೆಯರಿಗೆ ಹೇಳಿರ್ತಾರೆ. ಅವರು ನಮಗೆ ಕರೆಸಿರ್ತಾರೆ. ನಾವು ಈ ಜಾಗಕ್ಕೆ ಬಂದಿದ್ದೀವಿ. ಮಲೆನಾಡು ರಹಸ್ಯ ಪತ್ರಿಕೆಯ ಸಂಪಾದಕರಾದ ರಫೀಕ್ ಕೊಪ್ಪರು ಹಾಗೂ ಸ್ವಾಭಿಮಾನಿ ನ್ಯೂಸ್ನ ಧರ್ಮರಾಜ್ ಅವರು ಹಾಗೆ ತಾವು ಅಣ್ಣಪ್ಪ ಅಂತೇಳಿ ಬಂದಿದ್ದಾರೆ. ಹಲೋ, ಹಾಂ ಸರ್ ನಮಸ್ತೆ. ಕಲ್ಯಾಣ ಮಂಟಪ ಹಳ್ಳೆಕೊಪ್ಪ ಪಾರ್ಕಲ್ಲಿ ಒಬ್ಬರು ವಯೋವೃದ್ಧ ಮಹಿಳೆ ಇದ್ದಾರೆ, ಕಮಲಮ್ಮ ಮೀನಾಕ್ಷಮ್ಮ ಅಂತೇಳಿ. ಅವರು ಈಗ ಅನಾಥವಾಗಿದ್ದಾರೆ ಸರ್, ಕಟ್ಟೆ ಮೇಲೆ ಮಲಗಿದ್ದಾರೆ, ಯಾರೂ ಇಲ್ಲ. ಹಾಗಾಗಿ ನಾವು ಬಂದಿದ್ದೀವಿ. ಶಶಿಕಾಂತ್ ಅಂತೇಳಿ ನನ್ನ ಹೆಸರು. ತಾವು ದಯಮಾಡಿ ಬರಬೇಕಲ್ಲ ಸರ್ ಈ ಪ್ಲೇಸಿಗೆ? ಓಕೆ 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 ಬಂಧುಗಳೇ, ಅಮ್ಮ ಒಂದು ನಿಮಿಷ ಬಂಧುಗಳೇ, ಒಂದು ನಿಮಿಷ. ಈಗ ಈ ಉದ್ದೇಶ ಏನು ಅಂತಂದರೆ, ನಾವು ಮನೆ ಕಡೆ ಹೊರಟಿದ್ವಿ. ಫೋನ್ ಬಂದಾಗ ಈ ಭಾಗದಲ್ಲಿ ಪಾಪ ಅವರು ಮಹಿಳೆ ಎಲ್ಲರೂ ಕೇಸ್ ಕಳಿಸಿದ್ದಾರೆ ನಮಗೆ. ಬಂದಿದ್ದೀವಿ. ಅನಾಥವಾಗಿ ಇಲ್ಲಿ ಚಳಿಯಲ್ಲಿ ನಡುತ್ತಾ ಇದ್ರು. ನಮ್ಮ ಉದ್ದೇಶ ಇಷ್ಟೇ, ವಿಡಿಯೋ ಮಾಡುವ ಉದ್ದೇಶನೂ ಕೂಡ ಏನು ಜಗತ್ತಿಗೆ ಆದರೆ ಈ ಥರದವ್ರನ್ನ ನಾವು ಯಾವ ಹೊತ್ತಲ್ಲಾದರೂ ಕೂಡ ಬಂದು ರಕ್ಷಣೆ ಮಾಡಬೇಕು. ನಮ್ಮ ಒಂದು ಹ್ಯುಮ್ಯಾನಿಟಿ ಅಂದರೆ ನಮಗೊಂದು ಮಾನವೀಯತೆ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಇವರನ್ನ ಶೋ ಮಾಡಬೇಕು ಅಂತಲ್ಲ. ಇವರ ಮಕ್ಕಳು ಯಾರೇ ಇರಲಿ, ಯಾರೇ ಇದ್ದರೂ ಕೂಡ ದಯಮಾಡಿ ಈ ರೀತಿಯಲ್ಲಿ ಅನಾಥವಾಗಿ ಬಿಡಬೇಡಿ. ಅಕಸ್ಮಾತ್ ಅವ್ರ ಮನೆಯಿಂದ ಸಿಟ್ಟಲ್ಲಿ ಏನಾದರೂ ನಿಮ್ಗೇನಾದ್ರೂ ಮನೇಲಿ ಸಿಟ್ಟು ಬಂದು ಅವ್ರ ಮನೆಯಿಂದ ಹೊರಗಿದ್ದಾರೆ ಅಂದರೆ 2 ದಿನ ಆಯಿತು ಅಂತೆ ಇವರು ಇಲ್ಲಿ. ಆಯಿತಾ? ದಯಮಾಡಿ ನೀವು ಹುಡುಕುವ ಪ್ರಯತ್ನ ಮಾಡಿ ನಿಮ್ಮ ತಾಯಿಯನ್ನು. ಇವರು ನಿಮ್ಮ ಮಕ್ಕಳು ಹೆಸರೇನಮ್ಮ? ಪ್ರಕಾಶ್ ಅಂತೇಳಿ, ಮತ್ತೊಬ್ರು ದೇವು ಅಂತೇಳಿ. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ದಯಮಾಡಿ ದೇವು ಮತ್ತು ಪ್ರಕಾಶ್ ಅವರು, ನೀವು ಎಲ್ಲೇ ಇದ್ದರೂ ಕೂಡ ನಿಮ್ಮ ತಾಯಿ ಇವಾಗ ಸಾಗರ ಟೌನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈಗ 112 ಫೋನ್ ಮಾಡಿದ್ದೀವಿ. ದಯಮಾಡಿ ಇವರ ರಕ್ಷಣೆಗೆ ನಾವೆಲ್ಲ ಬಂದಿದ್ದೀವಿ. ಇದು ಉದ್ದೇಶ ಏನಪ್ಪ ಅಂತಂದ್ರೆ, ಅನಾಥವಾಗಿದ್ದವರನ್ನ ಯಾರೇ ಎಷ್ಟೊತ್ತಿದ್ರು ಕೂಡ ಅವರು ಯಾರೇ ಇದ್ರು ಕೂಡ ಪೊಲೀಸರ ಗಮನಕ್ಕೆ ಮೊದಲು ತರ ಪ್ರಯತ್ನ ಮಾಡಿ. ಮುಂದಿನ ಹಂತ ಅವರು ಅರೇಂಜ್ ಮಾಡ್ತಾರೆ. ಓಕೆ, ಧನ್ಯವಾದ. ಫೋನ್ ಮಾಡಿದ್ರು. ಅದಾದ್ಮೇಲೆ ಈಗ ನಮ್ಮ ಶಶಿ ಫೋನ್ ಮಾಡಿದ್ರು, ಬಂದೆ ನಾನು. ನೀವು ಆ ವಿಚಾರದಲ್ಲಿ ನೀವು ಹೆದರಬೇಡ್ರಿ ಅಮ್ಮ. ನೀವು ಬೇಕಾದ್ರೆ ಬರಲಿ, ಮನೇಲಿ ಊಟ ಮಾಡ್ಕೊಂಡು ಇಲ್ಲೆಲ್ಲ ನಿಮ್ಮನ್ನ ತಿಳ್ಕೊಂಡು ಎಲ್ಲಿ ಹೋಗ್ತೀರಿ? ಆಟೋ ಬಂದು ಎಲ್ಲಿ ಹೋಗ್ತಾರ ಅಂತ ತಿಳ್ಕೊಂಡು ಆಮೇಲೆ ಇದಕ್ಕೆ ಹೋಗ್ಬೇಕು. ಹೇಳ್ಬಾರ್ದು. ಇರ್ಬದ್ರ ದಿವಸನೇ ಅಲ್ಲಿ ಒಂದು ಆಯ್ತಮ್ಮ, ಆಟೋನ ಅಂತ ತಿಳ್ಕೊಂಡು ನನ್ನ ಕಾರಲ್ಲಿ ಹೋದ್ರೆ ನಾ ಬರೋದಿಲ್ಲ, ನಮ್ಮ ಪ್ರವೀಣ ಬರ್ತಾನೆ. ಬೇಡ್ರಿ, ಯಾರು ಬೇಡ್ರಿ, ಪುಣ್ಯ ಬರುತ್ತೆ. ನಾನು ಒಬ್ಬಳೇ ಹೋಗ್ತೇನೆ. ನನ್ಗೆ ಎರಡು ಮಾಡಿ ಈಗ ಅಂಡಕೊಪ್ಪದ ದೇವಸ್ಥಾನ ಕಟ್ಟಿದ್ರು ನಾವು ನನ್ನ ಮಕ್ಕಳು. ಹೌದಾ? ಅವ್ರು ಭೀಮಂಗೌಡ್ರ ಮಗ ಭದ್ರೇಗೌಡ ಅಂತ. ಭೀಮಂಗೌಡ್ರ ಸೊಸೆ. ಅವರು ಮಾತಾಡಿ ಚಾ ಕೊಟ್ಟರು ಕುಡಿದು ನೆನಪನ ಗಾಯಕಲ್ಲ. ಆಯ್ತಾ? ಆಯ್ತು. ಹಂಗೆಲ್ಲ ಸಿಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ಈ ವಯಸ್ಸಲ್ಲಿ ನೀವು. ಶಶಿ ಇದನ್ನಮ್ಮ ಇದಕ್ಕೆಲ್ಲ ಚಳಿ ಹೊಡೆದಲ್ಲ ಕೈ ಕಾಲ. ಇಲ್ಲ ಇಲ್ಲ, ನೀವು ಇರ್ಬೋದು. ಎಲ್ಲಿ ಹೇಳ? ಆಯ್ತಾ?
ಆಯ್ತು, ಯಾರು ಬರಲ್ಲ, ನೀವು ಬಿಡ್ರಿ. ನೀನು ಬೈಬೇಡ ಹೇಳಿ ಕೇಳ್ತಾ ಚೆನ್ನಾಗಿ ಮಾಡೋ ಹಳ್ಳೆಕೊಪ್ಪದ ಪಾರ್ಕ್ ಒಳಗಡೆ ರಾಜಗುರು ಕಲ್ಯಾಣ ಮಂಟಪದ ಎದುರಿಗೆ ಏನೋ ನೆಟ್ವರ್ಕ್ ಇದ್ದಿದ್ದಕ್ಕೆ ಕರ್ಕ ಬಂದ್ವಿ ಇಲ್ಲಿ ತನಕ, ಇಲ್ಲ ಅಂದ್ರೆ ಹೆಂಗಿತ್ತ? ನನ್ ಕಾರ್ ಹತ್ತಲ್ಲ ಅಂತಾರೆ, ಆಟೋದಲ್ಲಿ ಹೋಗ್ತೀನಿ ಅಂತಾರೆ, ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬೇಡ, ಭಯ ಆಗತ್ತೆ ಅಂತಾರೆ. ಯಾವತ್ತು ಈ ತರ ಅಲ್ಲ, ಸಮಸ್ಯೆ ಆದ್ರೆ ಇದು ಕಾಲೋನಿ ಅಕ್ಕಪಕ್ಕದಲ್ಲಿ ಬಹಳ ಜನ ಇದಾರೆ. ಒಳ್ಳೆ ಮನುಷ್ಯ ಆದ್ರ ಎಲ್ಲಿ ಹೋದ್ರೆ ಆಟ ಕಳಿಸ್ತಾನೆ, ಅವ್ನ ಮುಂದೆ ಹೇಳ್ಬಾರ್ದ್ರಿ. ಒಳ್ಳೆ ಮಕ್ಕಳು ನಾನು ಅವಾಗಿದ್ರೆ ಗೊತ್ತಾ ನಿಮ್ಮ ಮಕ್ಕಳ ಬಗ್ಗೆ ಒಳ್ಳೆ ಬಾರಿ ಹೇಳ್ತೀರಿ ಬಿಟ್ರೆ ಕೆಟ್ಟ ಬಾರಿ ಹೇಳೇ ಇಲ್ಲ ನೀವು. ಮಕ್ಳು ಕರ್ಕೊಂಡು ಹೋಗಿ ಈ ವಯಸ್ಸಲ್ಲಿ ಒಬ್ರು ಓಡಾಡಬಾರ್ದು, ಆಯ್ತಾ? ನೋಡ್ರೆ ಮಕ್ಕಳ ಬಗ್ಗೆ ಒಳ್ಳೆ ಅನುಭವ ಹೇಳಿಬಿಟ್ರೆ ಮಕ್ಕಳ ಬಗ್ಗೆ ಒಳ್ಳೆ ಮಾತು ಹೇಳಿಲ್ಲ, ಕೆಟ್ಟಿಲ್ಲ. ಆ ಕ್ಷಣದಲ್ಲೂ ಹೇಳಿದ್ದು ನನ್ನ ಮಗ 7:30 8 ಗಂಟೆ ಬರ್ತಾನೆ ಅಂತ ಹೇಳಿದ್ರು. ಇವತ್ತು ನಾವು ಸ್ನೇಹಿತರೆಲ್ಲ ಒಟ್ಟಿಗಿದ್ದಾಗ, ರಫೀಕ್ ಅವರು ಧರ್ಮರಾಜ್ ಒಟ್ಟಿಗಿದ್ದಾಗ ಈ ಥರ ಒಬ್ಬರು ಮಹಿಳೆ ಹಳ್ಳೆಕೊಪ್ಪ ರಾಜಗುರು ಕಲ್ಯಾಣ ಮಂಟಪ ಸಾಗರ ಟೌನಲ್ಲಿ ಆ ಕಲ್ಲು ಬೆಂಚಿನ ಮೇಲೆ ಒಬ್ಬರು ಮಹಿಳೆ ಅನಾಥವಾಗಿ ಮಲಗಿದ್ದಾರೆ ಅನ್ನೋ ವಿಷಯ ನಮಗೆ ಫೋನ್ ಮೂಲಕ ಹಳ್ಳೆಕೊಪ್ಪದಲ್ಲಿ ನಮ್ಮ ತಾರಾಮೂರ್ತಿಯವರ ಮನೆ ಪಕ್ಕದಲ್ಲಿರ್ತಕ್ಕಂಥ ಒಬ್ಬರು ಮಹಿಳೆ ನಮ್ಗೆ ಫೋನ್ ಮಾಡ್ತಾರೆ. ನಾವು ಕೇಳ್ತೀವಿ ಎಲ್ಲಿದ್ದಾರೆ ಅಂತ. ಇದು ತಾರಾಮೂರ್ತಿಯವ್ರ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ ಅಂತ ಹೇಳಿದಾಗ ನಾವು ತಕ್ಷಣ ನಾವು ಬೇರೆ ಎಲ್ಲೋ ತಾಳುಗುಪ್ಪದಲ್ಲಿ ಇದ್ವಿ. ತಕ್ಷಣ ನಾವು ಅಲ್ಲಿಂದ ಬೇಗ ಬಂದ್ವಿ. ಈ ಥರ ಹಿಂಗೆ ಇದ್ದಾರೆ ಅಂದ ತಕ್ಷಣನೇ ನಾವು ಬಂದು ನೋಡ್ಲಾಗಿ ಕಲ್ಲು ಬೆಂಚ್ ಮೇಲೆ ಅನಾಥವಾಗಿ ಚಳಿಯಲ್ಲಿ ಮಲಗಿದ್ರು. ಬಂದು ಕೇಳಲಾಗಿ ಈ ಥರ ಮಕ್ಕಳಿದ್ದಾರೆ SN ನಗರ ಅಂಥೇಳಿ, ಹೆಸರೇನಮ್ಮ ರತ್ನಮ್ಮ ಅಂತೇಳಿ ಹೇಳಿದ್ರು. ನಾನು ಮನೆಗೆ ಹೋಗಲ್ಲ, ನಾನು ಸಿಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಆವಾಗ ನಾವು 112 ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವಿ. ಅಲ್ಲೇ ಸ್ಥಳೀಯ ತಾರಾಮೂರ್ತಿಯವರಿದ್ದರು, ಅವರು ಎಲ್ಲೋ ಹೊರಗಡೆ ಇದ್ದರು, ಅವರಿಗೂ ಫೋನ್ ಮಾಡಿದ್ವಿ. ಅವ್ರ ಸ್ನೇಹಿತರು ಪ್ರವೀಣ್ ಅವರು ಬಂದರು. ಆಮೇಲೆ ಮಾರಿಗುಡಿ ಅಧ್ಯಕ್ಷರು ನಾಗೇಂದ್ರಣ್ಣನು ಬಂದರು. ನಾವು ರಫೀಕಪ್ಪ ಮತ್ತು ಧರ್ಮರಾಜ್ ಎಲ್ಲ ಸೇರಿಕೊಂಡು ಎಲ್ಲರೂ ಸೇರಿ ಸುರಕ್ಷಿತವಾಗಿ ಅಮ್ಮನ ಮನಸ್ಸನ್ನು ಒಲಿಸಿ ಅವರ ಮಗ ಕಿರಣ್ ಅವರು ಇಲ್ಲಿ ಏನು ಯಾವ ವಟಾರ ಸಭಾಯಿತ್ ಬಿಲ್ಡಿಂಗ್ ವಟಾರಕ್ಕೆ ಅವ್ರ ಮನೆ ಇದೆ, ಅವ್ರಿಗೆ ಸುರಕ್ಷಿತವಾಗಿ ತಂದು ಬಿಟ್ಟಿದ್ದೀವಿ. ಇದು ಯಾಕೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಅನಾಥವಾಗಿ ಎಲ್ಲೇ ಇದ್ದರೂ ಕೂಡ ನಾವೆಲ್ಲ ಸ್ನೇಹಿತರು ಸಮಾನ ಮನಸ್ಕ ಒಂದು ವ್ಯವಸ್ಥೆಯಲ್ಲಿ ನಾವು ಸುರಕ್ಷಿತವಾಗಿ ಬಿಡಬೇಕು. ತಮ್ಮ ಊರಲ್ಲಿ ಯಾವುದೇ ಸಂದರ್ಭದಲ್ಲಿ ಈ ಥರ ಇದ್ದರೂ ಕೂಡ ದಯವಿಟ್ಟು ನೋಡಿ ಹಾಗೆ ಹೋಗಬೇಡಿ. ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲರೂ ಸ್ನೇಹಿತರು ಸಹಕಾರ ಕೊಡ್ತಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಓಕೆ, ಹೇಳ್ರಿ. ಈ ಥರ ಒಂದಮ್ಮ ನಮ್ಮ ಮನೆ ಹತ್ರ ಬಂದಿದೆ ಅಂತೇಳಿ ಫಸ್ಟು ನನ್ನ ತಾಯಿ ಮತ್ತು ನಮ್ಮ ಮನೆಯವ್ರು ಫೋನ್ ಮಾಡಿದರು. ನಾನು ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಮಾಡಿದೆ. ಲೇಡಿ ಅಂದ ತಕ್ಷಣ ನಾನು ಹೇಳಿದೆ ಏಜ್ಡ್ ಅಂತ ಗೊತ್ತಾಗಿಲ್ಲ, ಯಾರೋ ಬಂದಿದ್ದಾರೆ, ಯಾಕಂದರೆ ಬೇರೆ ಬೇರೆ ಥರ ಬೆಳವಣಿಗೆಗಳು ನಡೀತವೆ ಅಂತೇಳಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ನಾನೆಲ್ಲ ಹೊರಗಡೆ ಇದ್ದೆ, ಅವರು ಬರೋದು ಲೇಟ್ ಆಯಿತು. ಅವ್ರಿಗೆ ನಾನು ಹೇಳಿದೆ ರಾಂಗ್ ಆಗಿತ್ತು ಪೊಲೀಸ್ನವರಿಗೆ, ನೀವು ಎಲ್ಲ ಎನ್ಕ್ವೈರಿ ಮಾಡಿ ಹೋಗೋದ್ರೊಳಗೆ ಬೇರೆ ಅನಾಹುತಗಳಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದ್ರ ನಂತರದಲ್ಲಿ ಗೊತ್ತಾಯಿತು ಒಂದು ಏಜ್ಡ್ ಲೇಡಿ ಅಂತೇಳಿ. ಅಷ್ಟೊತ್ತಿಗಾಗಲೇ ಶಶಿ ಮತ್ತು ಧರ್ಮ, ರಫೀಕು ಇವರೆಲ್ಲ ನಮಗೆ ಕಾಲ್ ಮಾಡಿದರು, ಎಲ್ಲಿದ್ದೀರಿ ನಿಮ್ಮ ಮನೆ ಎದುರುಗಡೆ ಈ ಥರ ಹಿಂಗೆ ಒಂದು ಲೇಡಿ ಮಲಗಿದ್ದಾರೆ ಅಂತೇಳಿ. ನಾನು ಆ ಕ್ಷಣದಲ್ಲಿ ಬಂದೆ ಅಲ್ಲಿಗೆ. ನೋಡಿದರೆ ಪಾಪ ನನಗೆ ಮನೇಲಿ ಸಿಟ್ಟು ಮಾಡ್ಕೊಂಡು ಬಂದೆ ಅಂತ ಹೇಳ್ತೀನಿ. ಏನು ಸಿಟ್ಟು ಏನಂತ ಗೊತ್ತಿಲ್ಲ, ಆದರೆ ಒಂದು ಸಂದೇಶ ಹೇಳ್ತೀನಿ. ನನಗೂ ಆ ಏಜಿನ ಅಮ್ಮ ಇದ್ದಾರೆ, ಮನೇಲಿ ನಮ್ಮ ಅಮ್ಮನ ಹತ್ರನೇ ಹೋಗಿ ಮಲ್ಗಕ್ಕೆ ಜಾಗ ಕೊಡ್ರಿ ಅಂತ ಕೇಳಿದ್ದಂತೆ. ಯಾರೋ ಅಪರಿಚಿತರು ಬಂದು ಮಲ್ಗಕ್ಕೆ ಜಾಗ ಕೊಡ್ರಿ ಅಂತಂದಾಗ ಯಾರೇ ಆದರೂ ಸ್ವಲ್ಪ ಯೋಚನೆ ಮಾಡ್ತಾರೆ.
ಆಮೇಲೆ ನಾನು ಹೇಳಿದೆ, ಈಗ ನಿಮ್ಮ ಮನೆ ಹೋಗಲ್ಲ ಅಂದರೆ ನಮ್ಮಲ್ಲಿ ನಾವು ಉಳಿಸ್ಕೊಂತೀನಿ ಅಂತೇಳಿ. ಬಟ್ ಯಾಕೆ ಹೇಳಿದ್ದು ಅಂದರೆ, ತಂದೆ ತಾಯಿ ನಾವಿರೋಷ್ಟು ದಿವಸ ಇರ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅವ್ರು ಸಿಗೋದೇ ಕಷ್ಟ ಅಂತ ತಾಯಿನ ತಂದೆನ ಉಳಿಸ್ಕೊಳ್ಳೋದು ಮಕ್ಕಳಿಗೆ ಬೇಕಾದಂಥ ಒಂದು ಅಭ್ಯಾಸ ಬೆಳೆಸ್ಕೋಬೇಕು. ಸುಮ್ಮನೆ ಎಲ್ಲೋ ಅನಾಥಾಶ್ರಮ ಇಲ್ಲೆಲ್ಲ ಬಿಡ್ತಾರೆ, ಇಲ್ಲ ಅಂತಲ್ಲ ಹಿಂಗೆ ಬಿಟ್ಬಿಡ್ತಾರೆ. ಬಟ್ ತಾಯಿ ಕಳ್ಕೊಂಡಾಗ ಆ ನೋವು, ತಾಯಿ ಕಳ್ಕೊಂಡು ಸಣ್ಣ ಮಕ್ಳಿಗೆ ಗೊತ್ತಿರುತ್ತೆ. ಭಾಳ 1 ವರ್ಷ ಇನ್ನೂ ಹಸುಗೂಸಿದ್ದವರು ತಾಯಿ ಕಳ್ಕೊಂಡವ್ರು ಇದ್ದಾರೆ, ಆ ನೋವು ಅವ್ರಿಗೆ ಗೊತ್ತಿರಲ್ಲ. ಬಟ್ ಈ ವಯಸ್ಸಲ್ಲಿ ಆ ಥರ ಮಾಡೋದು ತಪ್ಪು. ನಾನು ಹಂಗಂತೇಳಿ ಅವ್ರ ಮಕ್ಳು ಹಂಗೆ ಮಾಡಿದ್ದಾರೆ ಅಂತ ಹೇಳಿದ್ದೆಲ್ಲ. ಆ ಅಮ್ಮನೂ ಹೇಳುತ್ತೆ ನನ್ನ ಮಕ್ಕಳು ಆ ಥರ ಮಾಡಿಲ್ಲ ಅಂತ. ಆದರೆ ಆ ಅಮ್ಮನಿಗೆ ಅದು ಯಾವ ಥರ ಮೈಂಡು ಡೈವರ್ಟ್ ಆಗಿತ್ತೋ ಗೊತ್ತಿಲ್ಲ. ದಯವಿಟ್ಟು ಯಾರೇ ಆದರೂ ಅಷ್ಟೇ ತಂದೆ ತಾಯಿನ ಸ್ವಲ್ಪ ಸುರಕ್ಷಿತವಾಗಿ ಈ ಏಜಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ಅವರಿಗೆ ಹೋಗ್ತಾ ಏಜ್ ಆಗ್ತಾ ಮಗು ಥರ ಏಜ್ ಬರುತ್ತಂತೆ, ವಯಸ್ಸಾಗ್ತದೆ. ಮಕ್ಳ ಥರ ಎಲ್ಲೋ ಹೋಗ್ಬೋದು. ಬಟ್ ಅದನ್ನು ನಾವು ತಡಿಬೇಕು. ದಯವಿಟ್ಟು ಈ ಒಂದು ಸಂದೇಶ ತಿಳಿಸ್ತಾ ಇದ್ದೀನಿ. ಆ ಅಮ್ಮನಿ ನಾನು ಕೈ ಮುಗಿದು ಕೇಳ್ಕೊಂಡೆ, ನಮ್ಮ ತಾಯಿ ಇದ್ದಂಗೆ ಇದ್ದೀರಮ್ಮ, ನಿಮ್ಮ ಮನೆಗೆ ತಲುಪ್ಸೋಣ ಅಂತೇಳಿ. ನಾನು ಕಾರ್ ಹತ್ತಿರ ಅಂದರೆ ಹತ್ತಲಿಲ್ಲ, ಹೆದರುತ್ತು. ನಾನು ಕಾರ್ ಹತ್ತೋದಿಲ್ಲ, ನಾನು ಆಟೋದಲ್ಲೇ ಬರೋದು ಅಂತೇಳಿ. ಅದಕ್ಕೆ ಆಟೋ ಮಾಡಿ ಆಟೋದಲ್ಲಿ ಅವ್ರನ್ನ ಕೂರಿಸ್ಕೊಂಡು ನಾವು ಫಾಲೋ ಮಾಡ್ಕೊಬಂದು ಇಲ್ಲಿ ವಿರೂಪಾಕ್ಷಿ ಮತ್ತು ನಮ್ಮ ರಾಜು ಅವರಿಗೆಲ್ಲ ಫೋನ್ ಮಾಡಿದ್ವಿ. ಗುರು ಇವರೆಲ್ಲ ಸೇರಿ ಮನೆಯನ್ನು ತೋರಿಸಿದ್ರು. ಮನೆಗೆ ಸುರಕ್ಷಿತವಾಗಿ ತಲುಪಿಸಿದ್ದೀವಿ. ಇನ್ನು ಮೇಲೆ ಸುರಕ್ಷಿತವಾಗಿ ಆ ತಾಯಿ ಇರಲಿ. ಆ ತಾಯಿ ನಮ್ಮ ತಾಯಿ ಇದ್ದಂಗೆ. ಅವ್ರನ್ನ ನೀವು ವಟಾರದವರು ಸಹ ಸ್ವಲ್ಪ ಸುರಕ್ಷಿತವಾಗಿ ನೋಡ್ಕೊಳ್ತಾರೆ, ಯಾಕಂದರೆ ಏಜ್ ಫ್ಯಾಕ್ಟರ್. ಅದಕ್ಕೆ ಎಲ್ರಿಗೂ ಧನ್ಯವಾದ.